ಜಿಲ್ಲೆಯಲ್ಲಿ ಮೆಕ್ಕೆಜೋಳನ ಯಥೇಚ್ಛವಾಗಿ ಬೆಳೀತಾರೆ ಮೇಡಮ್. ಎಸ್ ಸರ್. ಸೊ ಏನಾಗಿದೆ, ಕಳೆದ ಬಾರಿನೂ ಕೂಡ ಈ ಬಿಳಿ ಸುಳಿ ರೋಗ ಅಂತ ಹೇಳಿ ಇಡೀ ಎಲ್ಲಾ ಕಡೆ ಬಂದು ಮೇಡಮ್, ಎಲ್ಲಾ ಕಡೆ ರೈತರು ತುಂಬಾ ಸಂಕಷ್ಟಕ್ಕೀಡಾಗಿದ್ರು. ನಾವು ಕೂಡ ಲಾಸ್ಟ್ ಟೈಮು DDRಗೂ ಮನವಿ ಕೊಟ್ಟಿದ್ದು, ಜಿಲ್ಲಾಧಿಕಾರಿಗಳು ಕೂಡ ಮನವಿ ಕೊಟ್ಟಿದ್ದು, ಸರ್ಕಾರ ಕೂಡ ಒತ್ತಾಯ ಮಾಡಿದ್ದು ಮೇಡಮ್. ಏನಾಗಿದೆ, 1 ಎಕರೆ ಈ ಜೋಳನ ಬೆಳೆಯಕ್ಕೆ ಮೇಡಮ್ 30,000 ಖರ್ಚು ಬರುತ್ತೆ. ಎಲ್ಲ ಕ್ರಾಪ್ ಎಲ್ಲ ಬೆಳೆದು ಮಾರಾಟ ಮಾಡಿದ್ರೆ ಅಟ್ಲೀಸ್ಟ್ ರೇಟ್ ಇದ್ರೆ ಒಂದು 50,000 ಅವರಿಗೆ, ಅಂದ್ರೆ ಮೀನ್ಸ್ 20,000 ರೂಪಾಯಿ 1 ಎಕರೆ ಲಾಭ ಮಾಡಬಹುದು. ಈಗ ಏನಾಗಿದೆ ಅಂದ್ರೆ, ಈಗ ಎಲ್ಲಾ ಕಡೆ ನಾನೀಗ ಅಗ್ರಿಕಲ್ಚರ್ ADನೂ ಇದಾರೆ, DDನೂ ಜೊತೆಲಿ ಇಟ್ಕೊಂಡಿದ್ದೀನಿ. ನಾನು ಹೇಳೋದೇನಂದ್ರೆ ಮೇಡಮ್, ಎಲ್ಲಾ ಬೆಳೆಗಳಿಗೆ ನಾವು ಭೇಟಿ ಕೊಡ್ತಾ ಇದೀವಿ. ನೀವು ಒಂದ್ ಸತಿ ಈ ಜೋಳದ ಬೆಳೆ ಇರ್ತಕ್ಕಂಥ ಇದಕ್ಕೆ ಭೇಟಿ ಕೊಡ್ಬೇಕು ಮೇಡಮ್. ಒಂದು ಕೊಟ್ಟು ಮೇಡಮ್, ಈಗ ರೈತರಿಗೆ ಈಗ ಲಾಸ್ಟ್ ಟೈಮು ಕೂಡ ಸರ್ಕಾರದಲ್ಲಿ ನಾವು ಇದಕ್ಕೆ ಪರಿಹಾರ ಕೊಡ್ಬೇಕು ಅಂತ ಕೇಳಿದ್ರು, ಪರಿಹಾರ ಕೊಟ್ಟಿಲ್ಲ. ಈ ಸತಿನೂ ಏನಾದ್ರು ಕೊಡ್ಲಿಲ್ಲ ಅಂದ್ರೆ ತುಂಬಾ ಸಂಕಷ್ಟಕ್ಕೀಡಾಗತ್ತೆ. ಏನಾಗುತ್ತೆ ಅಂತೇಳಿ ಇವ್ರು AD ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಒಂದು ಕನಿಷ್ಠ 5-6 ವರ್ಷಗಳಿಗೋಸ್ಕರ ಅದ್ರ ಬದಲು ಬೇರೆ ಬೆಳೆನ ಬೆಳಿಬೇಕು. ಈಗ ಇರ್ತಕ್ಕಂಥ ಏನ್ ಈ ಕೀಟಗಳಿದಾವೆ ಅದು ಸಾಯಕ್ಕೆ 10 ವರ್ಷ ಬೇಕು ಅಂತ ಇವ್ರು ಹೇಳ್ತಾರೆ. ನಾನು ಹೇಳೋದು, ಇವರು ಈಗ ಬಿತ್ತನೆ ಬೀಜ ಅಂಗಡಿಗಳಲ್ಲಿ ಈ ಜೋಳದ ಬೀಜನ ಮಾರಾಟ ಮಾಡಿಸಬಾರ್ದಾಗಿತ್ತು. ರೈತರಿಗೆ ಆಲ್ಟರ್ನೇಟ್ ಬೆಳೆ ಬೆಳಿರಪ್ಪ, ಇದು ಬೆಳಿಬೇಡಿ ಅಂತೇಳಿ ಮಾಡ್ಬೋದಾಗಿತ್ತು. ಇವರು ನಾವು ಅವೇರ್ನೆಸ್ ಮಾಡ್ತಾ ಇದೀವಿ ಅಂತೇಳಿ ಈಗ ಆಲ್ರೆಡಿ 1,10,000 ಹೆಕ್ಟೇರ್ ಅಲ್ಲಿ ಹಾಸನ ಜಿಲ್ಲೆಯಲ್ಲಿ ಈ ಬೆಳೆನ ಬೆಳೆದ್ಬಿಟ್ಟಿದ್ದಾರೆ ಮೇಡಮ್ ಆಕ್ಚುಲಿ. ಹಾಗಾಗಿ ನೀವೊಂದು ವಿಸಿಟ್ ಮಾಡಿ ಸರ್ಕಾರಕ್ಕೆ ಸ್ಪಷ್ಟವಾದ ವರದಿಯನ್ನ ಕೊಡಬೇಕು. ನಾವು ಕೂಡ ನಡೀತಕ್ಕಂಥ ಮಳೆಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನೀವು ಕೂಡ ಸ್ವಲ್ಪ ಇದು ಭೇಟಿ ಮಾಡಿ ಮೇಡಮ್, ಅಧಿಕಾರಿಗಳ ಜೊತೆ ಒಂದು ವರದಿ ತಗೊಂಡು ಒಂದು ಸರ್ಕಾರಕ್ಕೆ ಒಂದು ವರದಿ ಕೊಟ್ಟು ರೈತರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ಮೇಡಮ್. ಸಬ್ಮಿಷನ್ಸ್ ಇದು ತಮ್ಗೆ ಗೊತ್ತಿದೆ ಸರ್. ನಾವೆಲ್ಲ ಮೀಟಿಂಗ್ ಮಾಡಿ ಎಲ್ಲ ರೈತರಿಗೆ ತಾವ್ ಹೇಳಿದ 100% ಕರೆಕ್ಟ್ ಸರ್. ರೊಟೇಷನ್ ಅಂದ್ರೆ ಕ್ರಾಪ್ ರೊಟೇಷನ್ ಮಾಡ್ಬೇಕು ಅಂತ ಹೇಳಿ, ಅಂದ್ರೆ ಈ ಸರಿ ಹೋಗ್ಬೇಡಿ, ಒಂದು ಅಟ್ಲೀಸ್ಟ್ ಒಂದಾದ್ರು 2 ಬೆಳೆ ನಾವು ಆಲ್ಟರ್ನೇಟಿವ್ ಬೆಳೆ ಹೋದಾಗ ಅದು ಆ ಫಂಗಸ್ ಏನಿದೆ ಅದು ಗ್ರಾಜುಯಲಿ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ ಸರ್. ಹೋದ್ ಸರಿ ಏನಂತ ಆಯ್ತು ಸರ್, ಇದು ಬೀಜದಿಂದ ಬಂದಿದೆ ಅಂತ ಹೇಳಿ ಬೀಜ ಕಂಪನಿಗಳಿಗೆ ನಾವು ತುಂಬಾ ಕಠಿಣ ಕ್ರಮ ಮಾಡಿದ್ವಿ ಸರ್. ರಿಪೋರ್ಟ್ ಎಲ್ಲ ಮಾಡಿದ್ವಿ, ಆಮೇಲೆ ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಎಲ್ಲ ಮಾಡಿದ್ವಿ ಸರ್. ಕಂಪನೀಸ್ ಎಲ್ಲ ಕರ್ಸಿದೆ ಸರ್, ಕಂಪನಿ ಡೀಲರ್ಸ್ ಎಲ್ಲ ಬಂದಿದ್ರು. ಆಮೇಲೆ ನಾವು ಇದನ್ನ ನೀವೇ ರೆಸ್ಪಾನ್ಸಿಬಿಲಿಟಿ ತಗೊಂಡ್ಬೇಕು, ಇದು ನೆಕ್ಸ್ಟ್ ಏನಾದ್ರು ಡಿಸೀಸ್ ಬಂದ್ರೆ ಅಂತಾನು ಎಲ್ಲ ಮಾಡಿದ್ವಿ ಸರ್. ಬಟ್ ಈ ಸರಿ ಏನ್ ಮಾಡಿದ್ವಿ ಸರ್, ಆಮೇಲೆ ಒಂದು ಕಮಿಟಿ ಇಟ್ಬಿಟ್ಟು, ಆಮೇಲೆ ಮಂಡ್ಯದಲ್ಲಿ ಒಂದು ಇದು ಇನ್ಸ್ಟಿಟ್ಯೂಷನ್ ಇಂದ ಅದು ಟೆಸ್ಟ್ ಆಗಿ ಸೀಡ್ಸ್ ಟೆಸ್ಟ್ ಆಗಿ ಬರೋ ಹಾಗೆ ಮಾಡಿದ್ವಿ ಸರ್. ಕೊನೆಗೆ ಆ ಟೆಸ್ಟ್ ಆಗಿ ಬಂದಾಗ ಇವೆಲ್ಲ ಡಿಸೀಸ್ ಫ್ರೀ ಅಂತಾನೆ ಟೆಸ್ಟ್ ಆಗಿ ಬಂದಿದೆ ಸರ್. ಈಗ ಅವನ್ನ ಹಾಕದಾಗ್ಲೂ ಈಗ ಡಿಸೀಸ್ ಬಂದಿದೆ ಅಂದ್ರೆ ಅದು ಮಣ್ಣಲ್ಲೇ ಇದೆ, ಅದು ಸಾಯಿಲ್ ಬೋರ್ನ್ ಅಂತ ಅವರು ಹೇಳ್ತಾರೆ ಸರ್. ಮಣ್ಣಲ್ಲಿ ಇರುವಾಗ ಮತ್ತೆ ಈಗ ರೈತರು ಮತ್ತೆ ವ್ಯಾಪಕ ಪ್ರಚಾರ ಹೇಳಿದ್ವಿ ಸರ್ ಆಲ್ಟರ್ನೇಟಿವ್ ಹೋಗಿ ಅಂತ. ಬಟ್ ರೈತರು ಏನ್ ಹೇಳ್ತಾರೆ ಸರ್, ಮೇಡಮ್ ನಮ್ಗೆ ಆಲ್ಟರ್ನೇಟಿವ್ ಹೋಗ್ಲಿಕ್ಕೆ ಮನೇಲಿ ಹಸು ಕಟ್ಕೊಂಡು ನೀವು ಬೇರೆ ರಾಗಿಗೆ ಹೋಗಿ ಹಾವು ಹೋಗಿ ಇದನ್ ಮಾಡಿ ಅಂದ್ರೆ ಮತ್ತೆ ನನಗೆ ಹಸುಗೆ ಹುಲ್ಲು ಎಲ್ಲಿಂದ ಸಿಗ್ತದೆ ಅಂತ ಇವ್ರದ್ದು ಸಮಸ್ಯೆ. ಅದಕ್ಕೆ ಸರ್ ನಾವ್ ಏನ್ ಹೇಳಿದ್ದು ಸರ್, ಈಗ ಇವ್ರಿಗೆ ವೆಟರ್ನರಿ ಅವ್ರಿಗೆ ತಾವ್ ಹೇಳಿದ್ ಕರೆಕ್ಟ್ ಸರ್. ವೆಟರ್ನರಿ ಅವ್ರಿಗೆ ಏನ್ ಮಾಡ್ಬೇಕು ಸರ್, ಈಗ ಜಾಸ್ತಿ ಅದು ಅವರು ಸೈಲೇಜ್ ಗಳು ತುಂಬಾ ಕಾಸ್ಟ್ಲಿ ಆಗ್ಬಿಟ್ಟಿದೆ ಸರ್. 2,500 ಇದು ಸೈಲೇಜ್ ಈಗ 5,000 ಹಾಕ್ಬಿಟ್ಟಿದೆ ಸರ್. ಹಂಗಾಗಿ ಹುಲ್ಲು ಮತ್ತೆ ಮೇವುಗಳನ್ನ ಎಕ್ಸ್ಟ್ರಾ ಬೆಳಿಲಿಕ್ಕೆ ನಮ್ಗೆ ಹೆಚ್ಚಿನ ಒಂದು ಒತ್ತನ್ನ ಕೊಡ್ಬೇಕು, ಮತ್ತೆ ಅವುಗಳಿಗೆ ಹೆಚ್ಚಿನ ಬೀಜಗಳನ್ನ ನಮ್ಮ ರೈತರಿಗೆ ಹಂಚ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಸರ್. ಅದಕ್ಕೊಂದು ಡೈರೆಕ್ಷನ್ ಕೊಟ್ಟಿದ್ದೀನಿ ಸರ್. ಈಗ ನಾವು ಮಂಡೆ ಕರೆದ್ಬಿಟ್ಟು ಅದನ್ನೊಂದು ಡೈರೆಕ್ಷನ್ ಎಲ್ಲರಿಗೂ ಹೋಗುತ್ತೆ ಸರ್. ಮತ್ತೆ ಹೆಚ್ಚಿನ ಬೀಜಗಳನ್ನ ನಾವು ರೈತರಿಗೆ ಸಹ ಬದು ಬಗ್ಗೆ, ಯಾಕಂದ್ರೆ ಹಸು ಇರೋದ್ರಿಂದ ಎಲ್ಲಾ ರೈತರಿಗೆ ಇಷ್ಟು ಕೊಡ್ಬೇಕು ನಮ್ಮಲ್ಲಿ ಅಂತ. ಬೇಕಾದ್ರೆ ಇವ್ರು ಕಮ್ಮಿ ಕೊಡ್ತಾರೆ ಸರ್, ಹಾಗಾಗಿ ನಾವು ಎಲ್ಲಾ ರೈತರಿಗೆ ಒಂದ್ ಕೊಡ್ಸ್ಬೇಕು ಸರ್. ಒಂದು ಇನ್ನು ಈಗ ಏನ್ ಹಾಕಿದರೆ ಪರಿಹಾರದ್ದು ಸರ್, ಇದು ನಮ್ ಲಾಸ್ಟ್ ಟೈಮ್ ಅಂತ ತಮ್ಗೆ ಹೇಳ್ಬಿಡ್ತೀನಿ ಸರ್. ಯಾಕೆ ಪರಿಹಾರ ಅವ್ರಿಗೆ ಸಿಗ್ಲಿಲ್ಲ ಅಂದ್ರೆ ಸರ್, ನಾವ್ ಎಷ್ಟು ಗಂಭೀರವಾಗಿ ಬರ್ತಿದ್ವಿ ಅಂದ್ರೆ ಒಂದು ಲೀಗಲಿ ಎಲ್ಲ ಪ್ಲಾನ್ ಮಾಡಿ, ಬಟ್ ಅಲ್ಲಿ ಏನಂತ ರಿಪೋರ್ಟ್ ಬಂತು ಸರ್ ಕೊನೆಗೆ, ಇವ್ರು ಒಂದು ಬೆಳೆದಿರೋದು 10% ಗಿನ್ನ ಕಮ್ಮಿ ಇತ್ತು ಸರ್ ಡ್ಯಾಮೇಜ್. ಅವರು ಡ್ಯಾಮೇಜ್ ಏನಾದ್ರು 25% ಗಿನ್ನ ಜಾಸ್ತಿ ಅಥವಾ 30%, 25 ಮೇಲೆ ಇದ್ದಿದ್ರೆ ಅದನ್ನ ಒಂದು ಮ್ಯಾಸಿವ್ ಕೆಲಾಮಿಟಿ ತರ, ಅಂದ್ರೆ ಡಿಸೀಸ್ ಇಂದ ಇಷ್ಟು ಇದು ಆಗಿದೆ ಅಂತ ಸೀರಿಯಸ್ ಆಗಿ ತಗೊಂಡಿರೋರು. ಇವರಲ್ಲಿ 10% ಅಂತ ರಿಪೋರ್ಟ್ ಬಂತು ಸರ್. ಅಂದ್ರೆ ಈಗ ನಾವು 100 ಎಕರೆ ಹಾಕಿದ್ರೆ ಬರೀ 10 ಎಕರೆಗೆ ಅಷ್ಟೇ ಡಿಸೀಸ್ ಇದೆ, ಉಳಿದಿದ್ದೆಲ್ಲ ಚೆನ್ನಾಗ್ ಬಂದಿದೆ ಅಂತ ಹೇಳಿ ಆಗ್ ಬಂದಾಗ ನಾವು ಪರಿಹಾರ ಎಂಟೈರ್ ಎಲ್ಲರಿಗೂ ಪರಿಹಾರ ಕ್ಲೈಮ್ ಮಾಡೋದು ಕಷ್ಟ ಆಯ್ತು ಸರ್. ಒಂದು ಆಮೇಲೆ ಸರ್ ಈಗ ಏನಾಗಿದೆ, ಈಗ ಅವ್ರು 2 ಎಕರೆಲಿ ಹಾಕಿದ್ರೆ 2 ಎಕರೆಲಿ ಚೆನ್ನಾಗಿರ್ತದೆ, ಎಲ್ಲೋ ಒಂದು ಅರ್ಧ ಎಕರೆಯಲ್ಲಿ ಅವ್ರದ್ದು ಡ್ಯಾಮೇಜ್ ಆಗಿರ್ತದೆ. ಹಂಗಿದ್ರು ನಮ್ಗೆ ತಗೊಳೋದು ಕಷ್ಟ ಅಂತ ಹೇಳಿದ್ರು ಸರ್ ಅವ್ರು. ಬಂದಿದ್ದಕ್ಕೆ ಈಗ ಏನ್ ಮಾಡೋಣ ಅಂದ್ರೆ ಸರ್, ನಾವ್ ಹೇಳ್ದಾಗೆ ನಾವ್ ಒಂದ್ ಮೀಟಿಂಗ್ ಮಾಡಿ ಈಗ ರೈತರಿಗೆ ಸರ್, ಈಗ ಹೋದ್ ಸರಿ ಹಾಕ್ಬೇಡಿ ಅಂದ್ರುನು ಇವ್ರು ಹಾಕಿದಾರೆ ಸರ್. ತಾವ್ ಹೇಳ್ದಂಗೆ ಅವ್ರಿಗಿಲ್ಲ ಬೀಜ ಕೊಡಿಸಬಾರ್ದಾಗಿತ್ತು ಸೊ ಹಂಗ್ ಮಾಡಕ್ ಬರಲ್ಲ ಸರ್. ಯಾಕಂದ್ರೆ ಅವ್ರು ರೈತರು ಅವರ ರೈಟ್ಸ್ ನ ಕಟ್ಟೆಲ್ ಮಾಡ್ದಂಗೆ ಆಯ್ತು. ನೀವು ಹೇಳ್ಬೋದೇ ಹೊರತು, ಮಾಹಿತಿ ಕೊಡ್ಬೋದೇ ಹೊರತು, ಇಲ್ಲ ನಾವ್ ಬೀಜನೇ ಸಿಗ್ದಂಗೆ ಮಾಡ್ತೀನಿ ಅನ್ನೋದು ತಪ್ಪಾಗುತ್ತೆ ಸರ್. ಅಲ್ಲ ಈಗ ಮೇಡಮ್, ಒಂದ್ಸತಿ ನೀವು ವಿಸಿಟ್ ಮಾಡಿ ಈ ಭಾಗಕ್ಕೆ 10% ಅಲ್ಲ ಹೆಚ್ಚು ಕಮ್ಮಿ 30% ಗಿಂತ ಜಾಸ್ತಿ ಡ್ಯಾಮೇಜ್ ಆಗಿದೆ.
ಜೋಳ ಬೆಳಿತಕ್ಕಂಥವ್ರೆಲ್ಲರೂ ಕೂಡ ಬಡ ರೈತರು. ಈಗ ಅವರು ಈ 30,000 ಇನ್ವೆಸ್ಟ್ಮೆಂಟ್ ಮಾಡಿ ₹1 ಇಲ್ಲ, ಆ ಕಡೆ ಕ್ರಾಪು ಇಲ್ಲ, ಈ ಕಡೆ ಹಸುಗಳಿಗೂ ಇಲ್ಲ ಅನ್ನೋ ಪರಿಸ್ಥಿತಿ ಆದ್ರೆ ಏನ್ ಮಾಡೋದು? ಈಗ ಪರಿಹಾರನೂ ಇಲ್ಲ, ಈಗ ಅವ್ರಿಗೆ ಬೆಳೆನೂ ಬರ್ತಾ ಇಲ್ಲ, ಹಸುಗೂ ಕೊಡಕ್ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಮೇಡಮ್? ಈಗ ಯಾರು ನಾವೇ ಬರ್ಬೇಕಲ್ಲ, ಇನ್ ಯಾರು ಬರ್ತಾರೆ ಮೇಡಮ್? ರೈತರು ಬರ್ಬೇಕು. ಹೌದು ಸರ್, ತಾವೇ ಬರ್ಬೇಕು ಸರ್. ನಾವೆಲ್ಲ ಸೇರಿ ಮಾಡಿದ್ರೆ ಅದು ಆಗುತ್ತೆ ಸರ್. ಐ ಆಮ್ ವೆರಿ ಹ್ಯಾಪಿ. ಅದಕ್ಕೆ ನಾನು ಹೇಳೋದು ಮೇಡಮ್, ಈಗ ನೀವು ಒಂದು ಸರ್ವೆ ಮಾಡಿಸಿ ರಿಪೋರ್ಟ್ ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ. ನಾಡಿದ್ದು ಬರ್ತಕ್ಕಂಥ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಗಮನ ತರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಹೌಸ್ ಅಲ್ಲಿ ಕ್ವಶನ್ ಕೂಡ ನಾವು ಹಾಕ್ತಿವಿ. ನೀವು ರೈತರ ಪರವಾಗಿ ಇದೊಂದು ಸರ್ವೆ ಮಾಡಿಸಿ, ನೀವು ಖುದ್ದು ಭೇಟಿ ಕೊಟ್ಟು ಅಟ್ಲೀಸ್ಟ್ ಒಂದು ರಿಪೋರ್ಟ್ ಕೊಟ್ರೆ ರೈತರಿಗೆ ಏನಾದ್ರು ಒಂದು ಒಳ್ಳೆ ಕೆಲಸ ಆಗುತ್ತೆ ನೋಡ್ಬಿಟ್ಟು ಮಾಡೋಣ ಮೇಡಮ್. ಓಕೆ ಸರ್, ಓಕೆ ಸರ್, ಹಾಗೆ ಮಾಡೋಣ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಮೇಡಮ್.